ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿಗೆ ಹೋಗಿದ್ರಲ್ರಿ, ಬಳ್ಳಾರಿಗೆ ಹೋಗಿ ನಾವು ಅವ್ರ ಜೈಲಿಗೆ ಹಾಕ್ತೀವಿ ಹಂಗೆ ಮಾಡ್ತೀವಿ ಅಂತ ನಾವು ಇನ್ನೂವರೆಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು ಸಿದ್ದರಾಮಯ್ಯ. ಏನೂ ಮಾಡಲಿ, ಯಾವುದೇ ಕ್ರಮ ತಗೋಲಿಲ್ಲ. ಮುಂದದು ಏನು ಎನ್ಕ್ವೈರಿ ಏನಾಯ್ತು ಏನೋ ಅದ್ರದ್ದು ಏನೂ ಇನ್ನೂವರೆಗೆ ಬರ್ತೀವಿ. ಒಂದು ರೀತಿ ಒಂದು ಕಟ್ಟ ಗುಂಪು ಸೇರಿ ಹಾಳು ಮಾಡಕತ್ತಾರೆ. ಆದ್ರೆ ಅದಕ್ಕೆ ಹೇಳಿದ್ರೆ ಇಲ್ಲ ಯಾವೆಲ್ಲ ನಾ ಬರ್ತೀನಿ ಸಿದ್ದರಾಮಯ್ಯ ಏನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿಕೊಳ್ಳಬೇಕು. ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತಗೊಂಡು ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರನ್ನೋ ಭಯ, ಯಾವಾಗ ಏನಿದ್ರು ಮಾಡ್ಕೊಂಡು ಹೋಗೋದು. ಹೀಗಾಗಿ ಬಿಜೆಪಿ ಮ್ಯಾಗ ಆರೋಪ ಮಾಡ್ತಿದ್ರು 40% ಅಂತ. ಅದು ಇನ್ನೂವರೆಗೆ 40% ಪ್ರೂವ್ ಮಾಡ್ಲಿಕ್ಕಾಗಿಲ್ಲ. ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ 2 ವರ್ಷ ನೀವೆಲ್ಲ ಕಡೆ ಬರೋದು PSC ಮಾಡ್ತಾ ಬರ್ರಿ, 40% ಮುಖ್ಯಮಂತ್ರಿ ಬರ್ತಾರೆ. ಈಗ ನೀವು ಬಂದಿದ್ದೀರಿ, ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ? 40% ಮಾಡಿದ್ರೆ ಇಲ್ಲ. ಕರೋನಾದ ಹೇಳಿದ್ರಿ, ಇದೇ HK ಪಾಟೀಲ್ ಹೇಳಿದ್ರು ಕರೋನಾದಾಗ ಭಾರಿ ಭ್ರಷ್ಟಾಚಾರ ಆಗೈತಿ. ಒಂದು ಸಣ್ಣ ಇಂಜೆಕ್ಷನ್ 1800 ಟೆಂಡರ್ನ ಕರೀತಾರೆ, ಮರುದಿವಸ ಕ್ಯಾನ್ಸಲ್ ಮಾಡಿ 4000 ರೂಪಾಯಿ ಕರೆದಂತ ಅವರೇ ವರದಿ ಕೊಡ್ತಾರೆ. ಅದರಲ್ಲಿ ತನಿಖೆ ಆಗಲಿಲ್ಲ. ಯಾವುದೇ ತನಿಖೆಗಳನ್ನು ಮಾಡ್ಕೊಳ್ಳಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡಿ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ. ನೀವು ಬಂದಾಗ ನೀವು ಲೂಟಿ ಮಾಡಿರಿ, ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ. ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಂಗೆ ಅದಾರೆ ಕಾಂಗ್ರೆಸ್ನ ನಾಯಕರು. ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗ ಯಾರೂ ಇಲ್ಲ, MLAಗಳಿಲ್ಲ. MLA ಹೇಳ್ತಾನೋ ಯಾವನ ರಾಮನಗರದ MLA ಅದು ಯಾವುದೋ ದೇವರ ಹಾನಿ ಮಾಡಿ ಇನ್ನು 2 ತಿಂಗಳು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ. ನಾವು ಮುಸ್ಲಿಮಾಗಿ ನಮ್ಮ ದೇವ್ರ ಮ್ಯಾಗ ಹಾನಿ ಮಾಡ್ತಾನಮ್ಮ, ನಮ್ಮ ಅಲ್ಲಂದು ಬಲ್ಲಂದು ಮಾಲ್ಯ ಅಲ್ಲಿ ಯಾವ ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನ ಯಾಕೆ ಮಲೀನ ಮಾಡ್ತಾನೆ ಅಂದ್ರೆ ಸಿದ್ದರಾಮಯ್ಯ ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್ ಕೇಳ. ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕಂತೇಳಿ ಇವ್ರು ಇಬ್ಬರು ಜಗಳ ಆಡಕತ್ತಾರ. ಹೊರತು ಅಭಿವೃದ್ಧಿ ಅಂದ್ರೆ ಏನಿಲ್ಲ, ಬರೀ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆಯುತ್ತೆ ಹೇಳ್ತಾರೆ. ಅಂದರೆ ಸಿದ್ದರಾಮಯ್ಯ ಅವ್ರನ್ನ ತೆಗಿಲಿಕ್ಕೆ ಅವ್ರಿಗೆ ಮುಜುಗರ ಒಳಪಡಿಸ್ಲಿಕ್ಕೆ ಈ ರೀತಿ ತಾವೇ ಬರೆಯೋದು ಅವನ್ನ ಬಹಿರಂಗಪಡಿಸೋದು ಮಾಡ್ತಾ ಇದಾರೆ ಅಂತ. 100% ಅವ್ರದ್ದೇ ಸಂಚ ನಡೆದ. ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅವರನ್ನ ಒಂದು ರೀತಿ ಅಪಮಾನ ಮಾಡೋದು, ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬೇಡಪ್ಪ ಸಾಕು ಅಂತ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ. ಮತ್ತು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ನಮ್ಮ BJP ವಿಜೇಂದ್ರ ಆರಾಮದಾರ ಯಾಕೆ ತೆಲಿಕೆ ಯಾರು ಏನಾರ ವಿಜೇಂದ್ರ ಟೀಕೆ ಮಾಡಿದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪ್ರೋಕ್ಷ ತೆಗಿಲ್ಲ ಏನಪ್ಪ, ಯಾಕೋ ವಿಜೇಂದ್ರ ಭಾಳ ಹಾರಾಡ್ಲಾಕತ್ತೀನಿ, ನಿಮ್ಮ ಅಪ್ಪನ ನಕಲಿ ಸೈ ಮಾಡಿ ತೆಗಿತೀನಪ್ಪ. ಇಲ್ಲ ಸರ್, ಸುಮ್ಮನೆ ಮಾಡಬೇಕಾಗ್ತದೆ ಸರ್. ಹೈಕಮಾಂಡ್ ಬಂದು ಮೊನ್ನೆ ಅಮಿತ್ ಶಾ ಬಂದು ಭಾಳ ಬೈದ, ನೀವು ಅಯೋಗ್ಯದಿ ನಾಲಾಯಕದಿ ಪಾಪ ಅವ್ರ ಅಪ್ಪ ಆಟ ಹೇಳಕತ್ತಾನೆ ಯಾವ BJP ಆಫೀಸಿಗೆ. ಅದಕ್ಕೆ ನಾನು ಏನಾರ ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ, ನಾನು ಜೀವಂತ ಇರೋದಿಲ್ಲ. ಈಗ ಹೊಸ ನಾಟಕ ಕಂಪನಿ ಸಾಲ ಇವ್ರು ಸಾಯಿದ್ರ ಸಲ BJP ಸಾಯಿ ಹೊಡಿಬಾರ್ದು. ಇವ್ರು ಏನಾರ ಇವ್ರ ಕುಟುಂಬದ ಏನು ಕಟ್ಟೈತೋ ನಮ್ಗೆ ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ಶುರು ಮಾಡ್ತಾರೆ. ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ, ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ. ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ಸಿಗ್ಲಾಕತ್ತಾವ್ರಿ, ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡೋದು ವಿರೋಧ ಪಕ್ಷ ಏನು ಮಾಡಾಕತ್ತದ. ಸುಮ್ಮ ಒಂದು ಸ್ಟೇಟ್ಮೆಂಟ್ ಮಾಡೋದು, ಒಂದು 10 ಮಂದಿ ಕೂಡಿ ಒಂದು DC ಒಂದು ಮನವಿ ಕೊಡೋದು, ಮನೆಯಾಗ ಬಂದು ಊಟ ಮಾಡಿ ಮಕ್ಕಳು ಇಷ್ಟೇ ಹೇಳೋದು, ಮತ್ತೇನೂ ಇಲ್ಲ. BJP ಏನು ಹೇಳೋದು, ವಿರೋಧ ಪಕ್ಷ ಸಾಕೋದು. ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಅವಾಜ್. ಮತ್ತು ಇಷ್ಟೆಲ್ಲ ಇದ್ರೂ ಕೂಡ ವಿಜೇಂದ್ರರನ್ನೇ ವರೆಸ್ತಾರೆ ಅನ್ನೋವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಅವ್ರು ನಾವು ಆತ್ಮಹತ್ಯೆನೇ ಮಾಡ್ಕೊಳಕ್ಕೆ ತಯಾರಾಗಿ ನಾವೇ ಮಾಡಕ್ಕೆ ಕರೆಕ್ಟ್. ನಾವಿಲ್ಲಪ್ಪ, ನಾವು ವಿಜೇಂದ್ರ ಕೈ ಕೊಟ್ಟು BJP